ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಿಂಹ ರಾಶಿಯವರೇ, ನನ್ನ ಪ್ರೀತಿಯ ಸ್ನೇಹಿತರೆ, ನೀವೆಲ್ಲ ಹೇಗಿದ್ದೀರಿ? ನೀವು ತುಂಬ ಚೆನ್ನಾಗಿರುತ್ತೀರಿ ಮತ್ತು ಆರೋಗ್ಯವಾಗಿ ಇರುತ್ತೀರಿ ಎಂದು ಭಾವಿಸುತ್ತೇನೆ. ಸ್ನೇಹಿತರೆ, ನಿಮ್ಮ ನಾಲಿಗೆಗೆ ಬೀಗ ಹಾಕಿಕೊಳ್ಳಿ ಮತ್ತು ಇಂದಿನ ಶುಭ ಸುದ್ದಿಯನ್ನು ಕೇಳಿ ಡಂಗುರ ಹೊಡೆಯಬೇಡಿ. ಏಕೆಂದರೆ ಸ್ನೇಹಿತರೆ, ಇಂದು ನಿಮಗೆ 5 ದೊಡ್ಡ ಶುಭ ಸುದ್ದಿಗಳು ಸಿಗಲಿವೆ. ಪ್ರೀತಿಯ ಸ್ನೇಹಿತರೆ, ಎಲ್ಲ ಕೆಲಸ ಬಿಟ್ಟು ಮೊದಲು ವಿಡಿಯೋ ನೋಡಿ, ಏಕೆಂದರೆ ಈ ಸಂದೇಶ ನಿಮಗೆ ತುಂಬ ಮುಖ್ಯ. ಏಕೆಂದರೆ ಸ್ನೇಹಿತರೆ, ಇಂದು ನಿಮ್ಮ ಜೀವನದಲ್ಲಿ ವಿಶೇಷ ಫಲ ಬರಲಿದೆ. ಇವುಗಳನ್ನು ತಿಳಿಯುವುದು ಮತ್ತು ಕೇಳುವುದು ನಿಮಗೆ ತುಂಬ ಅವಶ್ಯಕ. ಈ ರಾಶಿಯವರಿಗೆ ಅತಿ ದೊಡ್ಡ ಸಂತೋಷಗಳ ಸೂಚನೆ ಸಿಕ್ಕಿದೆ. ಸ್ನೇಹಿತರೆ, ನೀವು ನಿಮ್ಮ ಜೀವನದ ಬಗ್ಗೆ ಯೋಚಿಸಿ ತೊಂದರೆಗೊಳಗಾಗುತ್ತಿದ್ದೀರಿ. ಕೊನೆಗೆ ನಮಗೆ ಯಾಕೆ ಹೀಗಾಗುತ್ತದೆ? ಯಶಸ್ಸು ಸಿಗುತ್ತಾ ಯಾಕೆ ನಿಲ್ಲುತ್ತದೆ? ಹಾಗಾದರೆ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸಲು ಬಯಸುತ್ತೇನೆ. ಇನ್ನೂ ಎಲ್ಲ ತೊಂದರೆಗಳು ಇಂದಿನ ನಿಮ್ಮ ಜೀವನದಿಂದ ದೂರವಾಗಲಿದೆ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷಗಳು ಬರಲಿವೆ. ಹೌದು ಸ್ನೇಹಿತರೆ, ಸತ್ಯ ಹೇಳುತ್ತಿದ್ದೇನೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮತ್ತು ಸ್ನೇಹಿತರೆ, ಅತ್ಯಂತ ವಿಶೇಷವಾದ ವಿಷಯವೇನೆಂದರೆ, ನಿಮಗೆ ಯಾವುದೇ ಶುಭ ಸಮಾಚಾರ ಸಿಗಬೇಕಾದಾಗ ಮತ್ತು ನಿಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದು ನಡೆಯಬೇಕಿದ್ದಾಗ ಆಗ ನೀವು ಕೆಲವು ತಪ್ಪು ಮಾಡಿಬಿಡುತ್ತೀರಿ. ಅದರಿಂದಾಗಿ ನೀವು ಜೀವನದಲ್ಲಿ ಪಡೆಯಲು ಬಯಸಿದ್ದ ಆ ಸಂತೋಷಗಳಿಂದ ವಂಚಿತರಾಗುತ್ತೀರಿ. ಅದೇ ತಪ್ಪುಗಳನ್ನು ನೀವು ಮಾಡಬಾರದು. ಯಶಸ್ಸು ಸಿಗುತ್ತಾ ನೀವು ವಿಫಲರಾಗುತ್ತಿದ್ದೀರಿ. ಇದಕ್ಕೆ ಪ್ರಮುಖ ಕಾರಣವೆಂದರೆ, ಯಶಸ್ಸು ಸಿಗುವ ಮುನ್ನವೇ ನೀವು ಎಲ್ಲರ ಮುಂದೆ ಡಂಗುರ ಹೊಡೆಯಲು ಶುರು ಮಾಡುತ್ತೀರಿ. ನಿಮ್ಮ ಸಂತೋಷಗಳನ್ನು ಪ್ರಕಟಿಸಲು ಶುರು ಮಾಡುತ್ತೀರಿ. ಇದರಿಂದಾಗಿಯೇ ಈ ಎಲ್ಲ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸಲು ಬಯಸುತ್ತೇನೆ. ಈ ವಿಡಿಯೋವನ್ನು ನೀವು ಶುರುವಿನಿಂದ ಕೊನೆಯವರೆಗೂ ನೋಡಿ. ಒಂದು ವೇಳೆ ನೀವು ಈ ವಿಡಿಯೋವನ್ನು ಇಂದು ನಿರ್ಲಕ್ಷಿಸುವ ತಪ್ಪು ಮಾಡಿದರೆ ಅಥವಾ ಮರೆತರೆ ನೀವು ಅತಿ ದೊಡ್ಡ ತಪ್ಪು ಮಾಡದಂತಾಗುತ್ತದೆ. ಆದ್ದರಿಂದ ನಿಮ್ಮೆಲ್ಲರಿಗೂ ನನ್ನದೊಂದು ವಿನಂತಿ. ನನ್ನ ವಿನಂತಿ ಏನೆಂದರೆ, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು ಸ್ನೇಹಿತರೆ, ಮಾತಾ ಲಕ್ಷ್ಮಿ ಮತ್ತು ಸಂಕಟ ಮೋಚನ ರಾಮ ಭಕ್ತ ಪ್ರಭು ಶ್ರೀ ಹನುಮಾನ್ ಜಿ ಅವರ ನಿಜವಾದ ಭಕ್ತರು ಯಾರು ಇದ್ದೀರೋ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಜವಾದ ಮನಸ್ಸಿನಿಂದ ಜೈ ಶ್ರೀರಾಮ್, ಜೈ ಹನುಮಾನ್, ಜೈ ಮಾತಾದಿ ಎಂದು ಖಂಡಿತ ಬರೆಯಿರಿ. ಅವರ ಎಲ್ಲ ಮನೋಕಾಮನೆಗಳು ಈಡೇರುತ್ತವೆ ಮತ್ತು ಈ ದೇವತೆಗಳ ಕೃಪೆ ನಿಮ್ಮ ಜೀವನದಲ್ಲಿ ಸದಾ ಇರುತ್ತದೆ. ಹಾಗಾಗಿ ನೀವು ಜೈಕಾರವನ್ನು ಖಂಡಿತವಾಗಿಯೂ ಹಾಕಿ. ಹಾಗೆಯೇ ಸ್ನೇಹಿತರೆ, ನೀವು ಇನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಹೊಸ ಬೆಳಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದೆ ಹೋಗೋಣ. ಸ್ನೇಹಿತರೆ, ನನಗೆ ಗೊತ್ತು ನೀವು ನಿಮ್ಮ ಜೀವನದಲ್ಲಿ ತುಂಬ ತೊಂದರೆಗೊಳಗಾಗಿದ್ದೀರಿ, ತುಂಬ ದುಃಖಿತರಾಗಿದ್ದೀರಿ, ಸಾಕಷ್ಟು ಸಮಸ್ಯೆಗಳು ಎದುರಿಸಬೇಕಾಗಿದೆ. ಆದರೆ ಸ್ನೇಹಿತರೆ, ಇನ್ನೊಂದು ವಿಷಯ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಈಗ ನಿಮಗೆ ಸುವರ್ಣ ಅವಕಾಶ. ಈ ಎಲ್ಲ ತೊಂದರೆಗಳನ್ನು ಎದುರಿಸಬೇಕಾಗಿಲ್ಲ. ಏಕೆಂದರೆ ಸ್ನೇಹಿತರೆ, ಇನ್ನು ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಆರಂಭವಾಗಲಿದೆ. ಗ್ರಹ ನಕ್ಷತ್ರಗಳಲ್ಲಿ ಇಂದು ಏನೋ ಒಂದು ಬದಲಾವಣೆ ಆಗಲಿದ್ದು, ಅದರ ನಂತರ ನಿಮಗೆಲ್ಲ ಅನೇಕ ದೊಡ್ಡ ಶುಭ ಸುದ್ದಿಗಳು ಇಂದು ಕೇಳಲು ಸಿಗಲಿವೆ. ಇಂದಿನ ದಿನ ಗ್ರಹಗಳ ಸ್ಥಿತಿ ನಿಮಗೆ ಏನೋ ಒಂದು ರೀತಿಯಲ್ಲಿ ನಿರ್ಮಾಣವಾಗುತ್ತಿತ್ತು. ಅದರ ಸಕಾರಾತ್ಮಕ ಪರಿಣಾಮ ನಿಮ್ಮ ಜೀವನದಲ್ಲಿ ಕಾಣಲು ಸಿಗುತ್ತದೆ. ಪ್ರೀತಿಯ ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸಲು ಬಯಸುತ್ತೇನೆ. ಈಗ ಆ ಸಮಯ ನಿಮ್ಮ ಜೀವನದಲ್ಲಿ ಬಂದಿದೆ. ಇನ್ನು ನಿಮ್ಮ ಜೀವನದಿಂದ ತೊಂದರೆಗಳ ಸರಮಾಲೆ ಮುಗಿಯುವ ಸಮಯ ಬಂದಿದೆ. ಇನ್ನು ನೀವು ನಿಮ್ಮ ಜೀವನದಲ್ಲಿ ಏನು ಬಯಸುತ್ತೀರೋ ಅದೆಲ್ಲ ಸಿಗುತ್ತದೆ. ಅಷ್ಟೇ, ನೀವು ಯಾವಾಗಲೂ ಮಾಡುತ್ತಿದ್ದ ಆ ತಪ್ಪುಗಳನ್ನು ಮಾತ್ರ ಮಾಡಬೇಡಿ. ಅದಕ್ಕೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಬೇಕು. ಏಕೆಂದರೆ ಸಂಪೂರ್ಣ ಮಾಹಿತಿ ನಿಮ್ಮ ಗ್ರಹ ನಕ್ಷತ್ರ ಮತ್ತು ಕುಂಡಲಿಯ ಆಧಾರದ ಮೇಲೆ ನೀಡಲಾಗಿದೆ ಮತ್ತು ಎಲ್ಲ ಮಾಹಿತಿಗಳನ್ನು ಚಂದ್ರ ರಾಶಿಯ ಆಧಾರದ ಮೇಲೆ ನಿಮಗೆಲ್ಲ ನೀಡಲಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಸ್ವಲ್ಪ ಸಮಯ ತೆಗೆದುಕೊಂಡು ಈ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತ ನೋಡಿ.
ಸ್ನೇಹಿತರೆ, ಇದು ಯಾವ ಸಮಸ್ಯೆ ಎಂದರೆ ನಿಮ್ಮೆಲ್ಲರಿಗೂ ತುಂಬ ಲಾಭದಾಯಕ ಮತ್ತು ಯಶಸ್ಸಿನಿಂದ ತುಂಬಿರುವ ಸಮಯವಾಗಿದೆ. ಈ ಸಮಯಾವಧಿಯಲ್ಲಿ ನೀವು ಯಾವ ಕೆಲಸ ಮಾಡುತ್ತೀರೋ ಆ ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ. ಆದ್ದರಿಂದ ಇಂದಿನ ವಿಡಿಯೋವನ್ನು ನೀವು ನಿರ್ಲಕ್ಷಿಸಬೇಡಿ ಮತ್ತು ಶುರುವಿನಿಂದ ಕೊನೆಯವರೆಗೂ ಖಂಡಿತ ನೋಡಿ ಸ್ನೇಹಿತರೆ. ಇದು ಕಲಿಯುಗದ ಕಾಲ. ಇಲ್ಲಿ ಯಾರು ಎಷ್ಟು ಪ್ರಾಮಾಣಿಕರಾಗಿದ್ದಾರೋ ಅವರಿಗೆ ಹೆಚ್ಚು ಮೋಸ ಮತ್ತು ವಂಚನೆ ಆಗುತ್ತದೆ. ಯಾರು ಸರಳ ಮತ್ತು ನೇರವಾಗಿರುತ್ತಾರೋ ಅವರನ್ನೇ ಎಲ್ಲರೂ ಮೂರ್ಖರೆಂದು ಭಾವಿಸುತ್ತಾರೆ. ಆದರೆ ಸ್ನೇಹಿತರೆ, ನಿಜವಾಗಿ ಈ ರೀತಿಯ ವ್ಯಕ್ತಿ ನೀವಲ್ಲ. ಆದರೂ ಜನರು ನಿಮ್ಮ ಜೊತೆ ಮೋಸ ಮಾಡುತ್ತಾರೆ. ಆದರೆ ಸ್ನೇಹಿತರೆ, ಆ ಜನರಿಗೆ ಇದು ಗೊತ್ತಿಲ್ಲ, ನಿಮ್ಮ ಜೊತೆ ಸ್ವಯಂ ಭಗವಂತ ಇದ್ದಾನೆ ಎಂದು. ಮತ್ತು ಈ ರೀತಿಯ ವ್ಯಕ್ತಿಗಳೊಂದಿಗೆ ಯಾರು ಮೋಸ ಮಾಡಲು ಪ್ರಯತ್ನಿಸುತ್ತಾರೋ, ವಂಚಿಸಲು ಪ್ರಯತ್ನಿಸುತ್ತಾರೋ, ಭಗವಂತ ಅವರಿಗೆ ಅಷ್ಟು ದೊಡ್ಡ ಮೋಸ ಮಾಡುತ್ತಾನೆ. ಅದನ್ನು ಅವರು ತಮ್ಮ ಜೀವನದಲ್ಲಿ ಎಂದಿಗೂ ಊಹಿಸಲು ಇರುವುದಿಲ್ಲ. ಭಗವಂತನ ಮನೆಯಲ್ಲಿ ತಡವಾಗಬಹುದು, ಆದರೆ ಸ್ನೇಹಿತರೆ, ಅಂಧಕಾರವಿಲ್ಲ. ಆ ವ್ಯಕ್ತಿ ತನ್ನ ಕರ್ಮಗಳ ಫಲವನ್ನು ಒಂದಲ್ಲ ಒಂದು ದಿನ ಅನುಭವಿಸಲೇಬೇಕು. ಈ ರೀತಿಯ ವ್ಯಕ್ತಿಯ ಜೀವನದಲ್ಲಿ ಆರಂಭದಲ್ಲಿ ಎಲ್ಲ ಸುಖ ಸೌಕರ್ಯಗಳಿರುತ್ತವೆ, ಅವರ ಬಳಿ ಎಲ್ಲವೂ ಇರುತ್ತದೆ. ಆದರೆ ಸ್ನೇಹಿತರೆ, ಕೊನೆಯ ಸಮಯದಲ್ಲಿ ಆ ವ್ಯಕ್ತಿಗೆ ಪ್ರಾರ್ಥನೆಯು ಕೆಲಸಕ್ಕೆ ಬರುವುದಿಲ್ಲ, ಔಷಧಿಯು ಕೆಲಸಕ್ಕೆ ಬರುವುದಿಲ್ಲ ಮತ್ತು ತಮ್ಮ ಜೀವನದಲ್ಲಿ ಯಾರೊಂದಿಗೂ ಮೋಸ ಮಾಡದವರು ಸರಳರು, ಮನಸ್ಸಿನಿಂದ ಪ್ರಾಮಾಣಿಕರು. ಅವರ ಮನಸ್ಸಿನಲ್ಲಿ ಯಾವುದೇ ರೀತಿಯ ದ್ವೇಷವಿಲ್ಲ, ಬೇರೆಯವರ ಬಗ್ಗೆ ಅಸೂಯೆ ಇಲ್ಲ. ಅಂತಹ ವ್ಯಕ್ತಿಯ ಜೀವನದಲ್ಲಿ ಆರಂಭದಲ್ಲಿ ಕಷ್ಟಗಳನ್ನು ಎದುರಿಸಬೇಕಾಗಬಹುದು, ಹಲವು ತೊಂದರೆಗಳನ್ನು ಎದುರಿಸಬೇಕಾಗಬಹುದು. ಆದರೆ ಸ್ನೇಹಿತರೆ, ಕೊನೆಯಲ್ಲಿ ಆ ವ್ಯಕ್ತಿಗೆ ಭಗವಂತ ಅಷ್ಟು ದೊಡ್ಡ ಸಂತೋಷಗಳನ್ನು ಕೊಡುತ್ತಾನೆ. ಅಷ್ಟೇ ಅಲ್ಲ, ಯಶಸ್ಸುಗಳನ್ನು ಕೂಡ ಕೊಡುತ್ತಾನೆ. ಅದನ್ನು ಅವರು ತಮ್ಮ ಜೀವನದಲ್ಲಿ ಕಲ್ಪಿಸಿಕೊಂಡು ಇರುವುದಿಲ್ಲ. ಅದೇ ರೀತಿ ಸ್ನೇಹಿತರೆ, ಇಂದಿನಿಂದ ನಿಮ್ಮ ಜೀವನದಲ್ಲಿ ಇದೇ ರೀತಿ ನಡೆಯಲಿದೆ. ನಿಮ್ಮ ಎಲ್ಲ ತೊಂದರೆಗಳಿಗೆ ಅಂತ್ಯವಾಗುತ್ತದೆ ಮತ್ತು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಏಕೆಂದರೆ ಸ್ನೇಹಿತರೆ, ಹೀಗೆ ಬಹಳ ತೊಂದರೆಗಳನ್ನು ಎದುರಿಸಿದ್ದೀರಿ. ಇನ್ನು ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯದ ಆರಂಭವಾಗಲಿದೆ ಮತ್ತು ನಿಮ್ಮ ಜೀವನದಲ್ಲಿ ಈ ಒಳ್ಳೆಯ ಸಮಯದ ಆರಂಭಕ್ಕೆ ಅತಿ ದೊಡ್ಡ ಕಾರಣವೆಂದರೆ ನೀವು ತುಂಬ ಸರಳ, ನೇರ ಮತ್ತು ಪ್ರಾಮಾಣಿಕ ವ್ಯಕ್ತಿ ಮತ್ತು ನಿಮ್ಮ ಇಡೀ ಜೀವನದಲ್ಲಿ ನೀವು ಯಾರನ್ನೂ ಅವಮಾನಿಸಿಲ್ಲ, ಯಾರ ಕೆಟ್ಟದ್ದನ್ನು ಬಯಸಿಲ್ಲ. ಹಾಗಾದರೆ ಸ್ನೇಹಿತರೆ, ಭಗವಂತ ನಿಮ್ಮ ಜೊತೆ ಕೆಟ್ಟದ್ದನ್ನು ಯಾಕೆ ಬಯಸುತ್ತಾನೆ? ಯಾರು ಯಾವ ಕರ್ಮ ಮಾಡುತ್ತಾರೋ ಅದಕ್ಕೆ ಅನುಗುಣವಾದ ಫಲ ಸಿಗುತ್ತದೆ ಎನ್ನಲಾಗುತ್ತದೆ. ನೀವು ಹಿಂದಿನ ಸಮಯದಲ್ಲಿ ಖಂಡಿತ ಏನಾದರೂ ಒಳ್ಳೆಯ ಕೆಲಸ ಮಾಡಿದ್ದೀರಿ, ಅದರ ಫಲ ಇಂದು ನಿಮಗೆ ಸಿಗಲಿದೆ. ಸ್ನೇಹಿತರೆ, ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಇಂದು ನಿಮಗೆಲ್ಲ ತುಂಬ ದೊಡ್ಡ ಸತ್ಯ ಮತ್ತು ದೊಡ್ಡ ಸಂತೋಷಗಳ ಮಾಹಿತಿಯನ್ನು ನಿಮ್ಮೆಲ್ಲರಿಗಾಗಿ ತಂದಿದ್ದೇನೆ. ಆದ್ದರಿಂದ ಸ್ನೇಹಿತರೆ, ನೀವು ವಿಡಿಯೋವನ್ನು ಕೊನೆಯವರೆಗೂ ಮತ್ತು ಗಮನವಿಟ್ಟು ಕೇಳಿ. ಜೊತೆಗೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಇದನ್ನು ಹೇಳುತ್ತೇವೆ, ಇಂದಿನ ದಿನಗಳಲ್ಲಿ ನೀವು ಯಾವ ರೀತಿಯ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು, ಯಾವ ಉಪಾಯಗಳನ್ನು ಮಾಡಬೇಕು ಮತ್ತು ನಿಮ್ಮ ಮನೆಯ ಸ್ಥಿತಿ ಹೇಗಿರುತ್ತದೆ, ನಿಮ್ಮ ವ್ಯಾಪಾರ, ವ್ಯವಹಾರ, ಕೆರಿಯರ್, ಬಿಸ್ನೆಸ್, ಲವ್ ಲೈಫ್, ಆರೋಗ್ಯ ಮತ್ತು ಕೌಟುಂಬಿಕ ವಾತಾವರಣ ಹೇಗಿರುತ್ತದೆ, ದೈನಂದಿನ ದಿನಚರಿ ಹೇಗಿರುತ್ತದೆ, ಈ ಎಲ್ಲದರ ಮಾಹಿತಿಯನ್ನು ನಿಮಗೆಲ್ಲ ಪೂರ್ಣ ವಿವರವಾಗಿ ಹೇಳುತ್ತೇನೆ. ನೀವು ಸ್ವಲ್ಪ ಸಮಯ ತೆಗೆದುಕೊಂಡು ಈ ವಿಡಿಯೋವನ್ನು ಖಂಡಿತ ನೋಡಿ. ಹಾಗಾದರೆ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ ಮತ್ತು ಇಂದಿನ ದಿನ ನಿಮ್ಮೆಲ್ಲರಿಗೂ ಹೇಗಿರುತ್ತದೆ ಮತ್ತು ಯಾವ ಶುಭ ಸುದ್ದಿಗಳು ಕಾಯುತ್ತಿವೆ ಎಂದು ತಿಳಿಯೋಣ. ಸ್ನೇಹಿತರೆ, ಈ ಸಮಯ ನಿಮ್ಮ ಜೀವನದಲ್ಲಿ ಶುರುವಾಗಲಿದೆ. ಈ ಸಮಯ ನಿಮ್ಮೆಲ್ಲರಿಗೂ ತುಂಬ ವಿಶೇಷ ಮತ್ತು ಯಶಸ್ಸುಗಳಿಂದ ತುಂಬಿರುತ್ತದೆ. ಏಕೆಂದರೆ ಸ್ನೇಹಿತರೆ, ಇಂದಿನ ದಿನ ಆತ್ಮವಿಶ್ವಾಸ, ನಾಯಕತ್ವ ಮತ್ತು ಗೌರವದಿಂದ ಕೂಡಿರುತ್ತದೆ. ಕುಟುಂಬದಲ್ಲಿ ತಂದೆ ಅಥವಾ ಹಿರಿಯರ ಪುರುಷನಿಂದ ಮಾರ್ಗದರ್ಶನ ಮತ್ತು ಹೆಮ್ಮೆಯ ಕ್ಷಣ ಸಿಗಬಹುದು. ಮಕ್ಕಳು ತಮ್ಮ ಪ್ರತಿಭೆಯಿಂದ ನಿಮ್ಮ ಹೆಸರನ್ನು ಬೆಳಗಿಸಬಹುದು. ಹಿರಿಯರ ಮಾತಿನಂತೆ ನಡೆದರೆ ಸಂಬಂಧಗಳು ಗಟ್ಟಿಯಾಗುತ್ತವೆ. ಮನೆಯಲ್ಲಿ ಯಾವುದೋ ನಾಯಕತ್ವದ ನಿರ್ಧಾರ ಅಥವಾ ಹೊಣೆಗಾರಿಕೆಯ ಚರ್ಚೆ ನಡೆಯಬಹುದು. ಉದಾಹರಣೆಗೆ, ಮನೆಯ ಮುಖ್ಯಸ್ಥರ ಬದಲಾವಣೆ ಅಥವಾ ದೊಡ್ಡ ಹೂಡಿಕೆಯ ಯೋಜನೆ. ವ್ಯಾಪಾರದಲ್ಲಿ ಧೈರ್ಯದ ನಿರ್ಧಾರಗಳು ಲಾಭ ತರುತ್ತವೆ. ಹಣಕಾಸಿನ ವಿಚಾರದಲ್ಲಿ ದೀರ್ಘಕಾಲೀನ ಯೋಜನೆಗಳತ್ತ ಒಲವು ಹೆಚ್ಚುತ್ತದೆ. ಇದರಿಂದ ಕುಟುಂಬದ ವಾತಾವರಣ ಗೌರವಯುತವಾಗಿ ಆಗಿರುತ್ತದೆ. ಬೆಳಗಿನ ಸಮಯ ಮನಸ್ಸಿಗೆ ಚೈತನ್ಯ ನೀಡುತ್ತದೆ. ಕಾರ್ಯಗಳಲ್ಲಿ ವೇಗ
ಮತ್ತು ಪ್ರಭಾವ ಇರುತ್ತದೆ. ಆದಾಯ ಹೆಚ್ಚಿಸುವ ಸೂಚನೆ ಇದೆ. ತಂದೆಯ ಆರೋಗ್ಯ ಅಥವಾ ಸಲಹೆ ನಿಮಗೆ ಶಕ್ತಿ ತುಂಬುತ್ತದೆ. ಮಧ್ಯಾಹ್ನದ ಸಮಯ ಉತ್ಸಾಹದಿಂದ ಕೂಡಿರುತ್ತದೆ, ಆದರೆ ಅಹಂಕಾರ ಅಥವಾ ಮೊಂಡುತನ ಹೆಚ್ಚಾದರೆ ಸಣ್ಣ ಮನಸ್ತಾಪಗಳು ಬರಬಹುದು. ಸ್ನೇಹಿತರೆ, ಸೂರ್ಯನ ಪ್ರಭಾವದಿಂದ ದೇಹದಲ್ಲಿ ಶಾಖ ಹೆಚ್ಚಾಗಬಹುದು. ಕೋಪ ನಿಯಂತ್ರಣದಲ್ಲಿಡಬೇಕು. ಸಂಜೆ ಮನರಂಜನೆ ಮತ್ತು ಐಷಾರಾಮಿ ವಸ್ತುಗಳ ಮೇಲೆ ಖರ್ಚಾಗಬಹುದು. ರಾತ್ರಿ ಸಾಧನೆಯ ಭಾವನೆ ಮತ್ತು ಮನ್ನಣೆಯ ಖುಷಿ ಮನಸ್ಸಿನಲ್ಲಿ ಇರುತ್ತದೆ. ನಿಮ್ಮ ಶ್ರಮ ಮತ್ತು ನಾಯಕತ್ವದ ಗುಣದಿಂದ ನೀವು ಯಾವುದೋ ಪ್ರಮುಖ ಸ್ಥಾನ ಅಥವಾ ಯೋಜನೆಯ ಯಶಸ್ಸನ್ನು ಸಾಧಿಸುತ್ತೀರಿ. ಜೊತೆಗೆ ಪ್ರಭಾವಿ ವ್ಯಕ್ತಿಗಳ ಸಹಕಾರ ಸಿಗುತ್ತದೆ. ಮಕ್ಕಳ ಕ್ರೀಡೆ ಅಥವಾ ಕಲೆಯಲ್ಲಿನ ಸಾಧನೆ ಹೆಮ್ಮೆ ತರುತ್ತದೆ. ಸೃಜನಶೀಲ ಪ್ರಸ್ತಾಪಗಳು ಮುಂದೆ ಬರಬಹುದು, ವಿಶೇಷವಾಗಿ ಮನರಂಜನೆ, ರಾಜಕೀಯ ಆಡಳಿತ, ಕ್ರೀಡೆ ಅಥವಾ ಉದ್ಯಮಶೀಲತೆಯ ಕ್ಷೇತ್ರಗಳಲ್ಲಿ ದೊಡ್ಡ ಅವಕಾಶಗಳು ಸಿಗಬಹುದು. ಕೆರಿಯರ್ನಲ್ಲಿ ಬಡ್ತಿ ಅಥವಾ ಅಧಿಕಾರದ ಬದಲಾವಣೆ ಬಯಸುವವರಿಗೆ ಇಂದು ಸುವರ್ಣ ಅವಕಾಶ. ಕಾರ್ಯಸ್ಥಳದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಮೆಚ್ಚುಗೆ ಸಿಗುತ್ತದೆ. ಧನ ಸಂಪತ್ತಿನಲ್ಲಿ ಬೆಳವಣಿಗೆಯ ಯೋಗವಿದೆ. ಕಾರ್ಯದಲ್ಲಿ ಮಹತ್ವಾಕಾಂಕ್ಷೆ ಹೆಚ್ಚುತ್ತದೆ ಮತ್ತು ಸಾಧನೆ ಸ್ಪಷ್ಟವಾಗಿ ಕಾಣುತ್ತದೆ. ಸ್ಥಿರ ಆಸ್ತಿಯಲ್ಲಿ ಹೂಡಿಕೆಗೆ ಒಳ್ಳೆಯ ಸಮಯ. ವಿವಾದಿತ ವಿಷಯಗಳಲ್ಲಿ ನಿಮ್ಮ ಪ್ರಭಾವ ಮೇಲುಗೈ ಸಾಧಿಸುತ್ತದೆ. ಮಧ್ಯಾಹ್ನ ಆದಾಯದಲ್ಲಿ ತಾತ್ಕಾಲಿಕ ವಿಳಂಬ ಕಾಣಬಹುದು, ಆದರೆ ಚಿಂತಿಸಬೇಡಿ. ಖರ್ಚಿನ ಮೇಲೆ ನಿಯಂತ್ರಣ ಅಗತ್ಯ. ಅಪರಿಚಿತರ ಹೊಗಳಿಕೆಗೆ ಮರುಳಾಗಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ದಿನದ ಅಂತ್ಯ ಭವ್ಯವಾಗಿರುತ್ತದೆ. ಕಾರ್ಯಗಳು ಯಶಸ್ವಿಯಾಗಿ ಮುಗಿಯುತ್ತವೆ. ವಿರೋಧಿಗಳು ನಿಮ್ಮ ಮುಂದೆ ಮಂಡಿಯೂರುವ ಸಂದರ್ಭ ಬರಬಹುದು. ಕುಟುಂಬದಲ್ಲಿ ಯಾವುದೋ ಗೌರವ ಪೂರ್ಣ ನಿರ್ಧಾರ ತೆಗೆದುಕೊಳ್ಳುತ್ತೀರಿ, ಅದು ಎಲ್ಲರಿಗೂ ಪ್ರಯೋಜನಕಾರಿಯಾಗುತ್ತದೆ. ಮನೆಯ ವಾತಾವರಣ ಹಬ್ಬದಂತೆ ಸಂಭ್ರಮದಿಂದ ಕೂಡಿರುತ್ತದೆ. ಸ್ನೇಹಿತರೆ, ಇಂದು ಸೂರ್ಯನಿಗೆ ಅಥವಾ ಶಿವನಿಗೆ ವಿಶೇಷ ಪೂಜೆ ಸಲ್ಲಿಸಿ ಹನುಮಾನ್ ಚಾಲೀಸ್ ಪಠಣ ಮಾಡಿದರೆ ಶಕ್ತಿ ಹೆಚ್ಚುತ್ತದೆ. ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಒಪ್ಪಂದ ಕೈಗೆ ಸಿಗಬಹುದು. ಸ್ನೇಹಿತರೆ, ಅವಕಾಶಗಳನ್ನು ಗುರುತಿಸುವಲ್ಲಿ ತಡ ಮಾಡಬೇಡಿ. ಕುಟುಂಬದಲ್ಲಿ ನಿಮ್ಮ ನಾಯಕತ್ವದ ಅಗತ್ಯವಿರುವ ಸದಸ್ಯರಿಗೆ ಮಾರ್ಗದರ್ಶನ ಮಾಡಿ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು. ಮಕ್ಕಳಿಗೆ ಉನ್ನತ ಶಿಕ್ಷಣ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸಿನ ಯೋಗವಿದೆ. ಹಣಕಾಸಿನ ವಿಚಾರದಲ್ಲಿ ಇಂದು ಯಾವುದೋ ದೊಡ್ಡ ಮೊತ್ತದ ಬಾಕಿ ವಸೂಲಿ ಆಗಬಹುದು ಅಥವಾ ಹೊಸ ಹೂಡಿಕೆಯ ಮೂಲ ದೊರಕಬಹುದು. ಯಾವುದೇ ಸರ್ಕಾರಿ ಯೋಜನೆ ಅಥವಾ ಅಧಿಕಾರಿ ನಿಮ್ಮ ಕೆಲಸವನ್ನು ಸುಗಮಗೊಳಿಸಬಹುದು. ಸ್ನೇಹಿತರೆ, ನಡುವೆ ನಿಮ್ಮ ಸ್ಥಾನ ನಾಯಕನಂತಿರುತ್ತದೆ. ಆಡಳಿತ, ಸರ್ಕಾರಿ ಸೇವೆ, ಸ್ಟಾಕ್ ಮಾರ್ಕೆಟ್ ಅಥವಾ ನಿರ್ಮಾಣ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಅದ್ಭುತ ಯಶಸ್ಸು ಸಿಗಬಹುದು. ನಿಮ್ಮ ವ್ಯಕ್ತಿತ್ವಕ್ಕೆ ಸಾರ್ವಜನಿಕ ಮೆಚ್ಚುಗೆ ಸಿಗುತ್ತದೆ. ಪ್ರಭಾವಿ ವ್ಯಕ್ತಿಗಳ ಭೇಟಿ ಅಥವಾ ಸಂಪರ್ಕ ಸಾಧ್ಯ. ಯುವ ಜನರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಸರಿಯಾದ ವೇದಿಕೆ ಸಿಗುತ್ತದೆ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಮನಸ್ಸು ತೊಡಗುತ್ತದೆ. ಆದರೆ ಸ್ನೇಹಿತರೆ, ಗಮನಿಸಬೇಕಾದ ವಿಷಯವೆಂದರೆ ಅಹಂಕಾರ ನಿಮ್ಮ ಶತ್ರು. ಮಾತಿನಲ್ಲಿ ರಾಜಹಂಸ ಗುಣವನ್ನು ನಿಯಂತ್ರಿಸಿ. ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆ, ತಲೆನೋವು ಅಥವಾ ಅತಿಯಾದ ಶಾಖದಿಂದ ಅನಾರೋಗ್ಯ ಸಂಭವಿಸಬಹುದು. ನೀರು ಹೆಚ್ಚಾಗಿ ಕುಡಿಯಿರಿ. ರಕ್ತದೊತ್ತಡ ಇರುವವರು ವಿಶೇಷ ಎಚ್ಚರ ವಹಿಸಬೇಕು. ಯಾರನ್ನಾದರೂ ಅವಶ್ಯಕವಾಗಿ ಅವಮಾನಿಸಬೇಡಿ, ಇಲ್ಲವಾದರೆ ಸಂಬಂಧಗಳು ಹಾಳಾಗಬಹುದು. ಕಾನೂನಿನ ತೊಡಕುಗಳಿಂದ ದೂರವಿರಲು ನ್ಯಾಯವಾದ ಮಾರ್ಗ ಅನುಸರಿಸಿ. ನೆರೆಹೊರೆಯವರೊಂದಿಗೆ ಸ್ಪರ್ಧೆ ಮಾಡುವ ಬದಲು ಸಹಕಾರದಿಂದ ಇರಿ. ಹಳೆಯ ವೈರತ್ವ ಮರೆತು ಉದಾರತೆ ತೋರಿದರೆ ನಿಮ್ಮ ಗೌರವ ಇಮ್ಮಡಿಸುತ್ತದೆ. ಮನಸ್ಸನ್ನು ಸಕಾರಾತ್ಮಕವಾಗಿ ಇಟ್ಟುಕೊಳ್ಳಿ. ಚಿಕ್ಕ ಪುಟ್ಟ ನಿರಾಶೆಗಳಿಗೆ ತಲೆ ಕೆಡಿಸಿಕೊಳ್ಳಬೇಡಿ. ಹೃದಯ ಮತ್ತು ಎದೆಗೆ ಸಂಬಂಧಿಸಿದ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಿರಲಿ. ಆದರೆ ಒಟ್ಟಾರೆಯಾಗಿ ಇಂದಿನ ದಿನ ನಿಮ್ಮ ವ್ಯಕ್ತಿತ್ವವನ್ನು ಎತ್ತರಕ್ಕೆ ಒಯ್ಯುವ ಅದ್ಭುತ ದಿನವಾಗಿದೆ. ಹಾಗಾಗಿ ಸ್ನೇಹಿತರೆ, ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ ಮತ್ತು ನಿಮ್ಮ ಜೀವನವನ್ನು ಯಶಸ್ಸು ಮತ್ತು ಗೌರವದಿಂದ ತುಂಬಿಕೊಳ್ಳಿ. ಹಾಗಾದರೆ ಪ್ರೀತಿಯ ಸ್ನೇಹಿತರೆ, ಮಾಹಿತಿ ಚೆನ್ನಾಗಿ ಕಂಡು ಬಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ನಲ್ಲಿ ಹರ ಹರ ಮಹಾದೇವ ಎಂದು ಖಂಡಿತ ಬರೆಯಿರಿ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.